ಅನ್ನ. तुम लोग नए हो तो सब्सक्राइब करो, वो जो लाल वाला बटन है उसके साथ स्कैम करो या फिर महफिल जमाओ, मुझे नहीं पता, बस क्लिक हो जाना चाहिए. अब मैं भी ಪನ್ನೀರ್ ಮಿಕ್ಸ್ ವೆಜ್ ಮಾಡೋಕ್ಕೆ ಬೇಕಾದ ಸಾಮಗ್ರಿಗಳು: 1 ಹೆಚ್ಚಿದ ಉಳ್ಳಾಗಡ್ಡಿ, ಅರ್ಧ ಟಮಾಟಕಾಯಿ, 20 ರೂಪಾಯಿ ಬೀನ್ಸ್, 1 ಪ್ಯಾಕೆಟ್ ಹಾಲಿನ ಒಡಿಸಿದ ಪನ್ನೀರ್. ನಮಗೆ ಎಷ್ಟು ಸೈಜ್ ಬೇಕು ಅಷ್ಟು ಸಣ್ಣಗೆ ಹೆಚ್ಚಿಕೋಬೇಕು ರೀ ಪನ್ನೀರ. ನಿಮ್ಗೆ ಯಾವ ಸೈಜ್ ಬೇಕು ಅಂದ್ರೆ ಆ ಸೈಜ್ ಕಟ್ ಮಾಡಿ. ನಿಮ್ಗೆ ಯಾವ ಸೈಜ್ ಬೇಕು ಅಂದ್ರೆ ಆ ಸೈಜ್ ಕಟ್ ಮಾಡಿ. ಸ್ವಲ್ಪ ಕರಿಬೇವು ತೊಗೊಂಡ್ರಿ, 5 ಮೆಣಸಿನ್ಕಾಯಿ ತೊಗೊಂಡ್ರಿ. ಇದನ್ನು ಮಿಕ್ಸಕ್ಕೆ ಹಾಕಬೇಕು. ಈ ಥರ ಸಣ್ಣ ಕಲರ್ ಚೇಂಜ್ ಆಗೋದು. ಕಲರ್ ಚೇಂಜ್ ಆಗ್ತದೆ. ಇವಾಗ ಉಳ್ಳಾಗಡ್ಡಿ ಹಾಕೋದು. ಕರಿಬೇವು ಹಾಕ್ಬೇಕು. ಟಮಾಟೆ, ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪುಡಿ, ಇದ್ಮೇಲೆ ಪನ್ನೀರ್ ಹಾಕ್ಬೇಕು ನೋಡಿ ಲಾಸ್ಟ್. ಸ್ವಲ್ಪ ನೀರು ಹಾಕ್ಬೇಕು ನೋಡ್ರಿ. ಗರಂ ಮಸಾಲ, ರುಚಿ ತಕ್ಕಷ್ಟು ಉಪ್ಪು, ಎರಡು ನಿಮಿಷ ಮುಚ್ಚಿಡ್ಬೇಕು ನೋಡಿ. ರೆಡಿ. ಫೈನಲಿ ರೆಡಿ ಆಗಿದೆ. ಟೇಸ್ಟ್ ಮಾಡಿ ಹೇಳ್ರಿ. ಬೀನ್ಸ್, ಪನ್ನೀರ್ ಐತಿ, ಬೀನ್ಸ್ ಐತಿ, ಜೋಳದ ರೊಟ್ಟಿ, ಸೂಪರ್.
ನೋಡಿರಿ ಎಷ್ಟು ಭಾಳ ಖರ್ಚಾಗಲ್ಲ, ಭಾಳ ಒಂದು 50 ರೂಪಾಯಿ ಖರ್ಚಾಗ್ತದೆ, ಭಾಳ ಅಂದ್ರೆ ಒಂದು 30-40 ರೂಪಾಯಿ ಅಷ್ಟು ಖರ್ಚಾಗ್ತದೆ. ಅದೇ ವೆರೈಟಿ ನೋಡಿ, ಇದರಾಗ ಇಷ್ಟು ವೆರೈಟಿ ಮಾಡ್ಕೊಂಡು ತಿಂದರೆ ಎಷ್ಟು ಮನಸ್ಸಿಗೆ ಸಂತೋಷ ಅನಿಸುತ್ತೆ ಅಂದರೆ. ನಿಜವಾಗ್ಲೂ ಮನ್ಯಾಗ ಒಂದ್ಸಲ ಮಾಡಿಕೊಡ್ರಿ ನಿಮ್ಮ ಗಂಡಗತ್ತು, ಭಾಳ ಚೆನ್ನಾಗಿರ್ತೈತೆ ಡಿಶ್. ಜೋಳದ ರೊಟ್ಟಿ ಇದ್ರ ಚಪಾತಿ ಹಚ್ಕೊಂಡು ತಿನ್ಬೋದು, ಮಸ್ತ್ ಆಗತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಇನ್ನೂ ನಮ್ಗೆ ಮುಂದೆ ವಿಡಿಯೋ ಮಾಡೋಕೆ ಅನುಕೂಲ ಮಾಡಿಕೊಡ್ರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡೋಂಗಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.